ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಏನಂತಂದರೆ ನಾನು ಇವತ್ತು ಮಶ್ರೂಮ್ ಸಾಂಬಾರು ಅಂದರೆ ಅಣಬೆ ಸಾಂಬಾರು. ಹಳ್ಳಿ ಕಡೆ ಎಲ್ಲ ಈ ಥರ ಅಣಬೆ ಸಿಗಲ್ಲ, ದಪ್ಪ ದಪ್ಪ ಅಣಬೆ ಇರುತ್ತೆ. ನಾನಿಲ್ಲಿ ಬೆಂಗಳೂರಲ್ಲಲ್ವಾ, ನಂಗೆ ಬಟನ್ ಮಶ್ರೂಮ್ನ ತರಿಸ್ಕೊಂಡಿದ್ದೀನಿ. ನಮ್ಮಿಬ್ಬರಿಗಾಗಷ್ಟು ಅಷ್ಟೇ ನಾನಿಲ್ಲಿ ಸಾಂಬಾರನ್ನ ಮಾಡ್ತಿರೋದು. ಫಸ್ಟು ಅಣಬೆನೆಲ್ಲ ಕಟ್ ಮಾಡಿಕೊಂಡು ಅದನ್ನು ನೀರಲ್ಲಿ ನೆನೆಸೋಕ್ಕಿಟ್ಟಿದ್ದೀನಿ. ನಾನು ಒಂದು ಅಣಬೆಲಿ ಎರಡೇ ಹೋಲ್ ಮಾಡಿರೋದು. ಇಲ್ಲಿ ಏನಂತಂದರೆ ನಾನು ಫಸ್ಟು ಈರುಳ್ಳಿ ಖಾರ ಅಂತಾರೆ, ಈರುಳ್ಳಿ ಖಾರಕ್ಕೆ ಒಂದು ಎಷ್ಟಲು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಈರುಳ್ಳಿ ಎರಡನ್ನೂ ಹಾಕ್ಕೊಂಡು ಪ್ಲೈನ್ ಪೇಸ್ಟ್ ಥರ ರುಬ್ಕೋತಾ ಇದ್ದೀನಿ. ಪ್ಲೈನ್ ಪೇಸ್ಟ್ ಥರ ರುಬ್ಕೊಂಡ್ರೆ ಸಾಂಬಾರು ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು ಸಾಂಬಾರು ಮಾಡ್ಕೊಳ್ಳೋಕ್ಕೆ ತಪ್ಪಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಖಾರ ರೆಡಿ ಮಾಡ್ಕೊಂಡಿದ್ವಲ್ವ, ಆ ಈರುಳ್ಳಿ ಖಾರನ ಹಾಕ್ಕೊಂಡು ಅಣಬೆನ ಹಾಕ್ಕೋಬೇಕು. ಮತ್ತು ಈ ಅಣಬೆ ಹಾಕಿದ್ಮೇಲೆ ನೀರು ಏನೂ ಹಾಕೋಕ್ಕೆ ಹೋಗಬಾರ್ದು, ಯಾಕೆಂದರೆ ಅಣಬೆಲೇ ನೀರು ಬಿಟ್ಕೊಳ್ಳುತ್ತೆ. ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ನೋಡ್ತಾ ಇರ್ಬೋದು ನೀವೇ, ನೀರು ಬಿಟ್ಕೊತಾ ಇದೆ. ಈ ನೀರು ಬಿಟ್ಕೊಂಡಾದ್ಮೇಲೆ ನಾನು ಅದು ಬೇಕೋತೈತಲ್ವ, ಇನ್ನು ಖಾರಕ್ಕೂ ರೆಡಿ ಮಾಡ್ಕೋಬೇಕಿತ್ತಲ್ವ, ಸ್ವಲ್ಪ ಒಂದು ಬೌಲಷ್ಟು ಕಾಯಿ, ಕಡಲೆ, ಚಕ್ಕೆ, ಲವಂಗ ಮತ್ತು ಖಾರ ಪುಡಿ, ಮತ್ತು ಇದು ಈರುಳ್ಳಿನ ಖಾರ ಆಡಿಸಿದ್ನಲ್ಲ ಆ ನೀರನ್ನೇ ನಾನು ಹಾಕ್ಕೊಂಡಿದ್ದೀನಿ, ಬೇರೆ ನೀರು ಹಾಕ್ಕೊಂಡಿಲ್ಲ. ಇದನ್ನು ಹಾಕ್ಕೊಂಡು ಫುಲ್ ಪ್ಲೇನ್ ಪೇಸ್ಟ್ ಥರ ರುಬ್ಕೋಬೇಕು ಚೆನ್ನಾಗಿ. ಪ್ಲೇನ್ ಪೇಸ್ಟ್ ಥರನೇ ಖಾರನ ರುಬ್ಕೊಂಡ್ರೆ ಸಾಂಬಾರು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಈ ಥರ ಮಾಡಿ ನೋಡಿ. ನೆಕ್ಸ್ಟ್ ಇಲ್ಲಿ ಖಾರನೂ ರೆಡಿಯಾಗಿತ್ತು. ಇಲ್ಲಿ ಆಲ್ರೆಡಿ ಅಣಬೆದು ನೀರೆಲ್ಲ ಸೀದಿ ಇನ್ನೇನು ತಳ ಹಿಡಿತಾ ಇತ್ತು. ಅಷ್ಟರೊಳಗಡೆ ನಾನು ಖಾರ ರುಬ್ಕೊಂಡಿದ್ದೀನಲ್ವ, ಈ ಖಾರ ರುಬ್ಬಿರೋದನ್ನು ಹಾಕಿದ್ದೀನಿ. ನೋಡಿ ಅಣಬೆ ಅದಕ್ಕಿತ್ತು. ಖಾರ ಹಾಕ್ಕೊಂಡೆ. ನನಗೆ ಯಾಕೋ ಸ್ವಲ್ಪ ಖಾರ ಕಡಿಮೆ ಆಗಿದೆ ಅಂತ ಅನ್ನಿಸ್ತಾಯಿತ್ತು, ಅದಕ್ಕೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಂಡೆ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಬಿಟ್ಟು ಸಾಂಬಾರು ಘಮ್ ಅಂತಾಯಿತು, ಚೆನ್ನಾಗಿತ್ತು. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತು ಸಾಂಬಾರನ್ನ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳಕ್ಕೆ ಹೋಗಬೇಡಿ, ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಂಬಾರು ಚೆನ್ನಾಗಿ ಬೆಂದಿರುತ್ತೆ. ಹೈ ಫ್ಲೇಮಲ್ಲಾದರೆ ಒಂದು ಸ್ವಲ್ಪ ಮಸಾಲ ಥರನೇ ಇರುತ್ತೆ. ಮತ್ತು ಇಲ್ಲಿ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನೀವೇ ನೋಡ್ತಾ ಇರ್ಬೋದು ಸಾಂಬಾರು ಅದಕ್ಕೆ ಬಂದಿತ್ತು. ಮುದ್ದೆ ಮಾಡ್ಕೋಬೇಕಿತ್ತು, ಬಟ್ ಟೈಮ್ ಇರಲಿಲ್ಲ. ತುಂಬ ಹೊಟ್ಟೆ ಹಸಿವಾಗಿದ್ರಿಂದ ಅನ್ನ ಸಾಂಬಾರನ್ನೇ ಮಾಡಿಕೊಂಡೆ. ನಿಮಗೂ ಇಷ್ಟ ಆದರೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.